ಬಹಳ ಜನ ನನಗೆ ಪೇಷಂಟ್ಸ್ ಬಂದು ಕೇಳ್ತಾರೆ, ಡಾಕ್ಟರ್ ಕಾರ್ಟ್ಲೇಜ್ ಮರಳಿ ಗ್ರೋ ಮಾಡ್ಲಿಕ್ಕೆ ಬೇರೆ ಟ್ರೀಟ್ಮೆಂಟ್ಸ್ ಇದೆಯಾ? ಈ ಪ್ರಪಂಚದಲ್ಲಿ ಮರಳಿ ಕಾರ್ಟ್ಲೇಜ್ ಗ್ರೋ ಆಗ್ಲಿಕ್ಕೆ ಯಾವ ಟ್ರೀಟ್ಮೆಂಟ್ ಇಲ್ಲ. ಒಂದಷ್ಟು ಮೆಡಿಸಿನ್ಸ್ ಇದಾವೆ ಮಾರ್ಕೆಟ್ ಅಲ್ಲಿ, ಅದು ಬಹಳ ಕಮ್ಮಿ ಜನಕ್ಕೆ 1 ಇಲ್ಲ 2% ಜನಕ್ಕೆ ಕೆಲಸ ಮಾಡೋದು. ಬಟ್ ಹೆಂಗೆ ಕಾರ್ಟ್ಲೇಜ್ ಲೈಫ್ ಅದನ್ನ ಸಸ್ಟೈನ್ ಆಗೋದು, ಹೆಂಗ್ ಮುಂದುವರಿಯೋದು ಅಂದ್ರೆ, ಕಾರ್ಟ್ಲೇಜ್ ಒಂದು ಹುಟ್ಟಿದ ನಂತರ ಆ ಕಾರ್ಟ್ಲೇಜ್ ಒಂದು ಸಮಯವರೆಗೆ ಗ್ರೋ ಆಗುತ್ತೆ, ಅಪ್ ಟು 16-17 ಇಯರ್ಸ್. ಆ ನಂತರ ಆ ಕಾರ್ಟ್ಲೇಜು ಹಂಗೆ ಹಿದ್ದು ಬಿಡುತ್ತೆ. ಅದಕ್ಕೆ ಹಾಫ್ ಲೈಫ್ ಅಂತ ಹೇಳ್ತೀವಿ. ಹಾಫ್ ಲೈಫ್ ಅನ್ನೋದು ಕಾರ್ಟ್ಲೇಜ್ಗೆ 25 ಇಯರ್ಸ್, ಲೈಫ್ ಸ್ಪ್ಯಾನ್ ಅನ್ನೋದು 50 ವರ್ಷ. ಮತ್ತೆ ಕಾರ್ಟ್ಲೇಜ್ ಹೆಂಗೆ ನರಿಶ್ಮೆಂಟ್ ಇರುತ್ತೆ, ನಮ್ಗೆ ಸ್ಕಿನ್ ಕಟ್ ಆದ್ರೆ ಹೀಲಿಂಗ್ ಸೆಲ್ಸ್ ಬಂದು ಹೀಲ್ ಆಗುತ್ತೆ. ಮತ್ತೆ ಕಾರ್ಟ್ಲೇಜ್ ಯಾಕೆ ಹೀಲ್ ಆಗಲ್ಲ? ಕಾರ್ಟ್ಲೇಜ್ಗೆ ರಕ್ತ ಸಂಚಾರ ಇಲ್ಲ, ಅದೇ ಒಂದು ಕಾರಣಕ್ಕೆ ಹೀಲ್ ಆಗಲ್ಲ. ಸೊ ಕಾರ್ಟ್ಲೇಜ್ ನ್ಯೂಟ್ರಿಷನ್ ಹೆಂಗ್ ತಗೊಳುತ್ತೆ? ಬೈ ಪ್ರಾಸೆಸ್ ಕಾಲ್ಡ್ ಡಿಫ್ಯೂಷನ್. ಅಂದ್ರೆ ನಿಮ್ ಮಂಡಿ ಒಳಗಡೆ ಇರೋ ಫ್ಲೂಯಿಡ್ ಅಲ್ಲಿ ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನೀವು ನಡೆದಾಗ ಆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಒಳಗಡೆ ಹೋಗುತ್ತೆ, ಆ ಕೆಟ್ಟ ನ್ಯೂಟ್ರಿಯೆಂಟ್ಸ್ ಹೊರಗಡೆ ಬರುತ್ತೆ. ಸೊ ಕಾರ್ಟ್ಲೇಜ್ ಲಾಂಗ್ ಲೈಫ್ ಇರಬೇಕಂದ್ರೆ ಅದಕ್ಕೆ ಒಂದೇ ಒಂದು ಪರಿಹಾರ, ವಾಕಿಂಗ್, ಆಕ್ಟಿವಿಟಿ. ಯಾರು ಆಕ್ಟಿವ್ ಆಗಿರ್ತಾರೋ, ನಡೀತಾರೋ, ಅವ್ರಿಗೆ ಕಾರ್ಟ್ಲೇಜ್ ಲೈಫ್ ಜಾಸ್ತಿ ಬೆಳೆಯುತ್ತೆ. ಯಾರು ತುಂಬಾ ಇನ್ಆಕ್ಟಿವ್ ಆಗಿರ್ತಾರೋ ಅವ್ರಿಗೆ ಈ ಇನ್ಫಾರ್ಮೇಶನ್ ತಿಳಿಸಿ.